ಅಬ್ದುಲ್ ಕಲಾಂ ಅವರೊಂದಿಗಿನ ಒಡನಾಟ. ಅಬ್ದುಲ್ ಕಲಾಂ ಒಡನಾಟ ಹೇಳ್ತೀನಿ. ಅವರು ಅಲ್ಲಿ ತಿರುವನಂತಪುರಲ್ಲಿ ಇರುವಾಗ ಇಂದಿರಾ ಭವನ್ ಅಂತ ಇತ್ತು. ಇಂದಿರಾ ಭವನಲ್ಲಿ ರೂಮ್ ಮಾಡ್ಕೊಂಡು ಒಬ್ಬರೇ ಇದ್ದ. ಅವರು ಬ್ಯಾಚಲರ್, ಮದುವೆ ದಿವೆ ಏನಾಗಿರಲಿಲ್ಲ. ಅವಾಗ ನಾವು ಸಹ, ನಾನು ನನ್ನ ಸ್ನೇಹಿತ ಸತ್ಯನಾರಾಯಣ ಅಂತ ಹೇಳಿದ್ನಲ್ಲ, ಇಬ್ಬರೂ ಅಲ್ಲಿ ಸೇರಿಕೊಂಡು ಅಲ್ಲೇ ಕೆಳಗಡೆ ಒಂದು ರೂಮ್ ಸಿಕ್ತು, ಅಲ್ಲಿ ಹೋಗಿ ಸೇರಿಕೊಂಡು ಹಾಗಾಗಿ ಅಲ್ಲಿಂದನೂ ಅವಾಗ ಅವ್ರು ರೂಮಿಗೆ ಹೋಗ್ತಾ ಇದ್ರು. ರೂಮಿಗೆ ಹೋದರೆ ರೂಮ್ನಲ್ಲಿ ಒಂದು ಕಾಟು, ಒಂದು ಚೇರು, ಒಂದು ಟೇಬಲ್ಲು, ಕೆಳಗಡೆ ಎಲ್ಲ ಬುಕ್ಸ್ ಫುಲ್, ಆಮೇಲೆ ಒಂದು ವೀಣೆ ಇಟ್ಕೊಂಡಿದ್ರು. ಅವ್ರು ವೀಣೆ ನುಡಿಸ್ತಾ ಇದ್ರಲ್ಲ, ಹಾಗೆ ಯಾವಾಗಲೂ ಪಂಚೆ ಹಾಕೊಂಡು ಕೆಳಗೆ ಕೂತಿರೋ ಅವರು. ಹೇರ್ ಸ್ಟೈಲ್ ಹಾಗೆ ಇತ್ತು ಅವಾಗ ಅಬ್ದುಲ್ ಕಲಾಂ? ಇಲ್ಲ, ಆ ಥರ ಇರಲಿಲ್ಲ. ಅದು ಆಮೇಲೆ ಕೊನೆಗೆ ಇದರಲ್ಲಿ ಡಿಫೆನ್ಸಿಗೆಲ್ಲ ಹೋಗಿ ಹೆಣ್ಣೆಲ್ಲ ಆಗುವಾಗ ಥರ ಮಾಡಿದ್ರು. ಮೊದಲೆಲ್ಲ ಇದೆ, ನಾವು ಇದ್ದಾಗೇನೆ ಇದೇ ಹೇರ್ ಸ್ಟೈಲ್ ಇತ್ತು. ಹೋದ್ರೆ ಕರೆದು ಕೂತ್ಕೊಳ್ಳೋರು, ಕೂತ್ಕೊಂಡು ಎಲ್ಲ ಏನಿದ್ರು ಬರೇ ಈ ಬೇರೆ ವಿಚಾರ ಮಾತಾಡ್ತಿರ್ಲಿಲ್ಲ. ಅದೇನು ಮಾಡ್ಬೋದು, ಇದೇನು ಮಾಡ್ಬೋದು, ಹೇಗೆ ಮುಂದುವರಿಬೋದು, ಯಾವ ಒಂದು ಹೊಸ ರಂಗದಲ್ಲಿ ನಾವು ಕಾಲಿಡ್ಬೋದು, ಆಮೇಲೆ ಅದೇನಾದ್ರೂ ಮಾಡಕ್ಕೆ ನೋಡೋ ಅಲ್ಲೊಂದು ಬುಕ್ ಇದೆ ಅಂತ, ಆ ಬುಕ್ಗಳಿಗೆ ಒಳ್ಳೆ ಚಿಕ್ಕ ಮಕ್ಕಳು ಹಿಡಿದಾಗೆ ರೂಮಲ್ಲೆಲ್ಲ ಇರೋದು, ಯಾವುದಾದ್ರು ಒಂದು ಎಳೆದು ಕೊಡೋರು. ಅದೊಂದು ಅನುಭವ. ಎರಡನೇದು ಅಂತ ಹೇಳಿದರೆ ಅಲ್ಲಿ ರಾಕೆಟ್ ಕ್ಲಬ್ ಅಂತ ಇತ್ತು. ಅಲ್ಲಿ ಸಂಜೆ ಒಂದು 7-7:30 ಹೋಗೋರು. ಶಟಲ್ ಬ್ಯಾಡ್ಮಿಂಟನ್ ಆಡ್ತಾ ಇದ್ದು, ಅವ್ರ ಜೊತೆ ಆಡ್ತಾ ಇದ್ದು ನಾವು. ಸಾಧಾರಣ 7-7:30ಯಿಂದ 10:30ವರೆಗೆ 3 ಗಂಟೆ ಶಟಲ್ ಬ್ಯಾಡ್ಮಿಂಟನ್ ಆಟ ಆಡಿ, ಆಮೇಲೆ ಬರ್ಬೇಕಾದ್ರೆ ಅಲ್ಲಿ ಬಸ್ನಲ್ಲಿ ಬರ್ಬೇಕು. ಈಗಿನ ಕಾರಿನ ಅನುಕೂಲ ಇರಲಿಲ್ಲ, ಬಸ್ ಸಿಗ್ತಿಲ್ಲ. ನಡ್ಕೊಂಡು 2-2.5 ಕಿಲೋಮೀಟರ್ ಬಂದು ಒಂದು ಉಡುಪಿ ಹೋಟ್ಲಿಗೆ ಹೋಗಿ ಇಡ್ಲಿ ದೋಸೆ ಎಲ್ಲ ತಿಂದು ರೂಮಿಗೆ ವಾಪಸ್ ಬರ್ತಾ ಇದ್ದ. ಆ ಥರದ ಒಂದು ಸ್ನೇಹ ಆಕ್ಚುಲಿ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.